ನಾಲ್ಕು ನುಡಿಗಳನ್ನ ಹೇಳಬೇಕು ಅನ್ನುವಂತ ಒಂದು ಪ್ರೀತಿಗಾಗಿ ನಾನು ಹೇಳ್ತೀನಿ ಅಷ್ಟೇ. ನಿಮ್ಮನ್ನು ನೋಡಿದ್ರೆ ಇಷ್ಟು ಖುಷಿಯಾಗಿ ಒಂದು ಕಥೆ ನೆನಪಾತ್ ನನಗೆ. ಒಬ್ಬ ರಾಜ ಒಂದು ಕುದುರೆ ಸಾಕಿದ್ದ. ಏನ ಕಾಟೆವಾಡ ಕುದುರೆ, ಬಹಳ ಕಿಮ್ಮತ್ತಿನ ಕುದುರೆ. ಈಗ ಕೋಟಿಗಿಂತಲೂ ಹೆಚ್ಚಿಗೆ ಕಿಮ್ಮತ್ ಕಾಣ್ತಾವ ಕುದುರೆಗಳು. ಅಂತಹ ಒಂದು ಕುದುರೆ ಸಾಕಿದ್ದ. ತಂದು ಯುದ್ಧಕ್ಕೆ ಬಳಸ್ಬೇಕಂತೇಳಿ ಅದಕ್ಕೊಬ್ಬ ಟ್ರೈನರ್ ಇಟ್ಟ. ಅದಕ್ಕೆ ಎಲ್ಲ ಟ್ರೈನಿಂಗ್ ಕೊಡ್ಬೇಕಲ್ಲ, ಹಂಗೆ ಅವಸ್ಥೆ ಇಟ್ಟ. ಕುದುರೆ ಕುಂಟಾಕೈತಿ ಬಿಡ್ತೀವಿ. ಕುದುರೆ ಕುಂಟಾಕೈತು. ನಾಡಿನ ಎಲ್ಲ ವೈದ್ಯರನ್ನ ಕರೆಸಿ ಅದಕ್ಕೆ ಉಪಚಾರ ಮಾಡಿಸಿದ್ರು ಕೂಡ ಕುದುರೆ ಕುಂಟೋದನ್ನು ಬಿಡಲಿಲ್ಲ. ಏನ್ ಮಾಡೋದು? ಆ ಕುದುರೆ ಮಹತ್ವ ಬಹಳ ಐತಿ, ಅದ್ರ ಉಪಯೋಗ ಬಹಳ ಆಗ್ಬೇಕಾಗೈತಿ. ಏನ್ ಮಾಡೋದಪ್ಪ ಅಂತ ವಿಚಾರ ಮಾಡಿದಾಗ ಅಲ್ಲಿಗೆ ನಮ್ಮ ಅಜ್ಜಾರದಲ್ಲಿಗ ಹೀಗೊಬ್ಬ ಜ್ಞಾನಿಗಳು, ಪರಮ ತಪಸ್ವಿಗಳು ಅಲ್ಲಿ ಬಂದ್ರು. ರಾಜನ ಸ್ವತಃ ಹೋಗಿ ಕುದುರೆ ತಗೊಂಡು ಹೋಗಿ ಆ ಪೂಜ್ಯರಿಗೆ ನಮಸ್ಕಾರ ಮಾಡಿ, ಯಪ್ಪ ಎಲ್ಲ ವೈದ್ಯೋಪಚಾರ ಮಾಡಿಸಿದಿ, ಕುದುರೆ ಮಾತ್ರ ಕುಂಟಾಕ ಹತ್ತೈತಿ, ಆರಾಮಾಗೋದು. ನಿಮ್ಮ ಆಶೀರ್ವಾದ ಆಗ್ಬೇಕು. ಏನ್ ಮಾಡ್ತೀರ ಮಾಡ್ರಿ, ಕುದುರೆ ಕುಂಟು ಮಾಡ್ಬೋದು, ಚಂದ ಓಡ್ಬೇಕದು, ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡ ರಾಜನೇ. ಅವಾಗ ಅಜ್ಜವರು ಅದನ್ನು ನೋಡಿ ಏನಂದ್ರು ಗೊತ್ತಾ? ಆಯ್ತಪ್ಪ, ನಿನ್ನ ಇಚ್ಛಾ ಪ್ರಕಾರ ಆರಾಮ್ ಮಾಡ್ತೀನಿ, ಆದ್ರೂ ಸ್ವಲ್ಪ ಟೈಮ್ ತಗೋತೈತಿ, ಒಂದು 3 ದಿನ ಟೈಮ್ ಬೇಕು ಅಂದ್ರೆ ಅಜ್ಜವರು. ಕುದಿ 30 ದಿನ ತಗೋರಿ ನೀವು, ಆದ್ರೆ ನಾನು ಕುದುರೆ ಕುಂಟು ಬಾರ, ಆರಾಮಾಗ ಚಲೋ ಆಗ್ಬೇಕು, ಓಡ್ಬೇಕು. ಯಾಕ ಬಂದಕ್ಕಂತ ಹೇಳಿ ಅಜ್ಜವರು ಆ ಕುದುರೆಯನ್ನ ಅಲ್ಲಿ ಮುಂದೆ ನಿಂದಿಸಿದ್ರಲ್ಲ, ತಮ್ಮ 2 ಹುಬ್ಬುಗಳ ಮಧ್ಯೆ ಜ್ಞಾನದ ಕಣ್ಣು ಇರ್ತೈತಲ್ಲ, ಅದಕ್ಕೊಂದು ಬಳ್ಳ ಹಚ್ಕೊಂಡು ಹಿಂಗ 1 ನಿಮಿಷ ನೋಡಿದ್ರಿ. 3 ದಿನ ಟೈಮ್ ಕೇಳಿದ್ರಲ್ಲ ಅಜ್ಜವರು, ಕೇವಲ 3 ನಿಮಿಷದ ಒಳಗನ ಆ ಕುದುರೆ ಏನಾಗಿತ್ತು ಅನ್ನೋದು ಗೊತ್ತಾಗ್ಬಿಡ್ತು ಅವ್ರಿಗೆ, ದಿವ್ಯ ದೃಷ್ಟಿಗೆ ಗೊತ್ತಾಗಿ ಹೇಳ್ತಾರ, ಮಹಾರಾಜ್ ಬೈ ಹಾಕ್ರಿ ಬುದ್ಧಿ, 3 ದಿನ ಟೈಮ್ ಏನ್ ಮಾಡಪ್ಪ, ಈ ಸದ್ಯಕ್ಕೆ ಗೊತ್ತಾಗ್ಬಿಟ್ಟೈತಿ, ನಿನ್ನ ಕುದುರೆಗೆ ಏನಾಗೈತೆ ಅನ್ನೋದು ಗೊತ್ತಾಗೈತಿ, ಅದು ಯಾಕೆ ಕುಂಟು ಮಾಡ್ದನ್ನು ಹಂಗ ನಾ ಮಾಡ್ತೀನಿ ಅಂದ್ರು. ಬುದ್ಧಿ ಮೊದಲು ಹೇಳ್ರಿ ಅಂತ. ಏನಿಲ್ಲ, ಅದಕ್ಕೇನ ಪ್ರಾಕ್ಟೀಸ್ ಮಾಡ್ಸಕ್ ಒಬ್ಬನ ಕರ್ಕೊಂಡ್ ಬಂದಿಯಲ್ಲ, ಅವನ್ನ ಬಿಡಿಸ್ಬಿಡು ಮೊದಲು ಅಂತಂದ್ರು ಅಜ್ಜವ್ರು. ಅವ್ನಿಗೇನ್ ಟ್ರೈನಿಂಗ್ ಕೊಡಕ್ ಒಬ್ಬ ಕುದುರೆ ಟ್ರೈನಿಂಗ್ ಕೊಡೋರ ಒಬ್ಬ ಕರ್ಕೊಂಡ್ ಬಂದಿಯಲ್ಲ, ಅವ್ನ್ ಬಿಡಿಸ್ ಮೊದಲು ಅಂದ್ರು. ಬುದ್ಧಿ ಅವ್ನ ಯಾಕೆ ಬಿಡಿಸ್ಬೇಕು ಅಂದ್ರು ಇವ್ರು. ರಾಜ ಅವ್ನ ಯಾಕೆ ಬಿಡಿಸ್ಬೇಕ್ರಿ, ಅವ ಟ್ರೈನಿಂಗ್ ಕೊಡ್ತಾನ ಅಂದಾಗ ಅಜ್ಜವ್ರು ಹೇಳಿದ್ರು, ಲೇ ತಮ್ಮ, ಅವೇನ ಕುದುರೆಗೆ ಟ್ರೈನಿಂಗ್ ಕೊಡಕಲ್ಲ, ಅವ ಕುಂಟದನ, ಅವ ಕುಂತ್ಕೊಂತ ಅಡ್ಡಾಡೋದಕ್ಕ ಕುದುರೆ ಹಿಂಗ ಅಡ್ಡಾಡ್ಬೇಕಂತ ತಿಳ್ಕೊಂಡು ಕುದುರೆ ಕುಂಟಾಕತ್ತಿದ್ದು. ಅದ್ರ ಸಂಬಂಧ ಅವನ ಚಲೋ ದಟ್ಬಿಟ್ಟಿದ್ದ, ಅವ್ನ ಕರ್ಕೊಂಡು ಬಂದು ಹಚ್ಚದಕ್ಕ ಅಂದಾಗ ರಾಜ ಆಗಿದ್ದಾಗ ಕುಂಟ ಟ್ರೈನರ್ನ ಬಿಡಿಸಿ ಒಬ್ಬ ಚಲೋ ವ್ಯಕ್ತಿನ ಅದಕ್ಕೆ ಟ್ರೈನಿಂಗ್ ಕೊಡಕ್ಕೆ ಇಟ್ನಲ್ಲ ಕುದುರೆ. ಅವ ಚಲೋ ವ್ಯಕ್ತಿ, ಆಕ್ಟಿವ್ ಇದ್ದವ ವ್ಯಕ್ತಿ ಅವಾಗ ಹೆಂಗ ಅಗ್ರಿ ಟ್ರೈನಿಂಗ್ ಕೊಡಕತ್ತ, ಓ ನಾ ಹಿಂಗ ಓಡ್ಬೇಕಂತ ಅವಾಗ ಗೊತ್ತಾಗಿ ಕುದುರೆ ಓಡಾಕತ್ತಿ ನೋಡ್ರಿ, ಅವಾಗ ಚೆನ್ನಾಗಿ ಓಡಾಕೈತಿ ಅಂತ. ನಾನು ಇದನ್ನ ಯಾಕೆ ನಿಮ್ಗೆ ಹೇಳಿದೆ ಅಂತಂದ್ರೆ, ಇಷ್ಟು ಜನಪದ ಸಂಘಟನೆ ಕಾರ್ಯಕ್ರಮ ಸುತ್ತು ಕಲಘಟಗಿ ತಾಲೂಕು ಅಷ್ಟೇ ಅಲ್ಲ, ಇಡೀ ಧಾರವಾಡ ಜಿಲ್ಲಾದೊಳಗ ಅದ್ಭುತವಾಗಿರುವಂತಹ ಸಿರಿಗನ್ನಡ ಸಾಂಸ್ಕೃತಿಕ ಕಲಾ ಸಂಘವನ್ನು ಸ್ಥಾಪನಾ ಮಾಡಿ ಇದನ್ನ ಜೀವಂತವಾಗಿರಿಸಿ ಶಾಶ್ವತವಾಗಿ ಅಮರವಾಗಿ ಉಳಿಯುವ ನಿಟ್ಟಿನೊಳಗ ಈ ಕಾರ್ಯಕ್ರಮ ನಡೆಯುವಂಗ ಮಾಡ್ಯಾರಪ್ಪ. ಯಾಕೆ ಇಷ್ಟು ಚಂದ ಆಗೈತೆ ಅಂತ ಕೇಳಿದ್ರೆ, ನಿಮ್ಮ ಕುದುರೆ ಟ್ರೈನರ್ ಕೊಡೋರು ಹೆಂಗಾದ್ರ ಮಲ್ಲಯ್ಯ ಜನ ಅಂತಂದ್ರೆ ಅಗ್ನಿ ಸದೃಢವಾಗಿ ಮತ್ತ ಚಲೋ ಓಡದೆ ಮಾಡಿದ್ರಿ ಜನಪದ ಕುದುರೆ, ಶಿಸ್ತು ಓಡ್ತೈತಿ, ಭಾರಿ ಚಂದ ಓಡ್ತೈತಿ ಕುದುರೆ. ಅದಕ್ಕೆ ಶರಣ ಬಂಧುಗಳೇ,